ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ನಾನು ನಿಮ್ಮ ರವಿ, SLA ಕರಿಯರ್ ಅಕಾಡೆಮಿ ಯರಗಟ್ಟಿ. ಇವತ್ತು ನಾವು ಸಂವಿಧಾನದ ಮೇಲೆ ಕೇಳುವಂತಹ ಪ್ರಶ್ನೆಯನ್ನ ನೋಡೋಣ ಸರ್. ಪ್ರಶ್ನೆ ಏನಪ್ಪಾ ಅಂತಂದ್ರೆ 124ನೇ ಸಂವಿಧಾನ ತಿದ್ದುಪಡಿ ಮಸೂದೆಯು ಯಾವ ವಿಷಯವನ್ನು ಒಳಗೊಂಡಿದೆ? 124ನೇ ಸಂವಿಧಾನ ತಿದ್ದುಪಡಿ ಮಸೂದೆಯು ಯಾವ ವಿಷಯವನ್ನು ಒಳಗೊಂಡಿದೆ ಅಂತ ಹೇಳಿ ಪ್ರಶ್ನೆ ಆಗ್ತದೆ ಸರ್. ಸೊ ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಆರ್ಥಿಕ ಮೀಸಲಾತಿ, ಆಪ್ಷನ್ ಬಿ ಏರ್ ಇಂಡಿಯಾದ ಖಾಸಗೀಕರಣ, ಆಪ್ಷನ್ ಸಿ ತ್ರಿವಳಿ ತಲಾಕ್, ಆಪ್ಷನ್ ಡಿ GST. ಸೊ ಇದು ಕರೆಕ್ಟ್ ಆನ್ಸರ್ ಯಾವಪ್ಪ ಅಂತಂದ್ರೆ ಆಪ್ಷನ್ ಎ ಆರ್ಥಿಕ ಮೀಸಲಾತಿ. ಸೊ ಹಂಗಾದ್ರೆ 124ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಏನು ಅಂತ ಹೇಳಿ ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. 124ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬದ ವರ್ಗಗಳಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳೊಳಗ 10% ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಮಾಡಲ್ಪಟ್ಟಂತಹ ಒಂದು ಮಸೂದೆ ಆಗಿರ್ತೈತೆ ಸರ್. ಸೊ ಈ ಮಸೂದೆ ಸಂವಿಧಾನದೊಳಗೆ 2 ಉಪವಿಧಿಗಳನ್ನ ತಂದು ಕೊಡ್ತೈತಿ. ಅವ ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 15/6. ಈ 15/6 ಪ್ರಕಾರ ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಹೇಳ್ತೈತಿ ಯಾರಿಗೆ? ಈ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರಿಗೆ. ಮತ್ತೆ ಆರ್ಟಿಕಲ್ 16/6 ಒಳಗ ಇವ್ರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಹೇಳ್ತೈತಿ. ಸೊ ಈ ಒಂದು ಕಾಯ್ದೆಯ ಮಸೂದೆಯ ಅನುಕೂಲವನ್ನು ಯಾರು ಪಡ್ಕೋಬಹುದು ಅಂತಂದ್ರೆ SC ST OBC ಅನ್ನು ಹೊರತುಪಡಿಸಿ ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗದ ಬಡ ಕುಟುಂಬಗಳು ಈ ಒಂದು ಮಸೂದೆಯ ಅನುಕೂಲವನ್ನ ಪಡ್ಕೊಳ್ಬಹುದು. ಹಾಗೆ ಇದ 8 ಜನವರಿ 2019 ಲೋಕಸಭೆ ಒಳಗ ಅಂಗೀಕಾರ ಆಗ್ತೈತಿ. ಮತ್ತೆ 9 ಜನವರಿ 2019 ರಾಜ್ಯಸಭೆ ಒಳಗ ಅಂಗೀಕಾರ ಆಗಿ ರಾಷ್ಟ್ರಪತಿ ಅವರಿಂದ ಅನುಮೋದನೆ ಪಡ್ಕೊಂಡು 2019 ಇದ ಸಂವಿಧಾನ ತಿದ್ದುಪಡಿ 124ನೇ ಸಂವಿಧಾನ ತಿದ್ದುಪಡಿ ಮಸೂದೆಯಾಗಿ ಹೊರಹೊಮ್ಮತೈತಿ. ಓಕೆ, ಥ್ಯಾಂಕ್ ಯು.